ಕಷ್ಟ ಸುಖಗಳನ್ನ ಕೇಳ್ತಾ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರ ಒಡನಾಡಿಯಾಗಿ ಈ ಜಿಲ್ಲೆಯ ಮಗನಾಗಿ ಈ ಕ್ಷೇತ್ರದ ಸಹೋದರರಾಗಿ ನಾನು ಪ್ರಾಮಾಣಿಕವಾಗಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಈ ಜಿಲ್ಲೆಯ ಪ್ರತಿಯೊಬ್ಬ ನಮ್ಮ ರೈತರ ಪರವಾಗಿ ಕಷ್ಟ ಸುಖಗಳನ್ನ ಕೇಳ್ತಾ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರ ಒಡನಾಡಿಯಾಗಿ ಈ ಜಿಲ್ಲೆಯ ಮಗನಾಗಿ ಈ ಕ್ಷೇತ್ರದ ಸಹೋದರರಾಗಿ ನಾನು ಪ್ರಾಮಾಣಿಕವಾಗಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಈ ಜಿಲ್ಲೆಯ ಪ್ರತಿಯೊಬ್ಬ ನಮ್ಮ ರೈತರ ಪರವಾಗಿ ಮಹಿಳೆಯರ ಪರವಾಗಿ ಪ್ರತಿಯೊಂದು ಹಂತವನ್ನು ಕೂಡ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡ್ತಾ ಆರೋಗ್ಯ ಕ್ಷೇತ್ರದಲ್ಲಿ ಕೃಷಿ ಕ್ಷೇತ್ರದಲ್ಲಿ ನೀರಾವರಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಯೋಜನೆಗೆ ಏನು ಪ್ರಯತ್ನವನ್ನು ಮಾಡಿದ್ದೇನೆ ನಾನು ಇವತ್ತು ನಿಮ್ಮನ್ನ ಕೂಲಿಯನ್ನ ಕೇಳಿದ್ರ ಮುಖಾಂತರ ನಿಮ್ಮ ಆಶೀರ್ವಾದವನ್ನ ಕೇಳಿದ್ರ ಮುಖಾಂತರ ನಾನು ನಿಮಗೆ ಇವತ್ತು ನಿಮ್ಮ ಅಪ್ಪಣೆಯನ್ನ ಪಡೆದು ನಾನು ತಮಗೆ ಆಶೀರ್ವಾದಕ್ಕಾಗಿ ನಾನು ನಿಮಗೆ ಮನವಿಯನ್ನ ಮಾಡ್ತಾ ಇದ್ದೇನೆ. ಇಲ್ಲಿ ನಾನೆಲ್ಲ ಅಭ್ಯರ್ಥಿ, ನೀವು ಅಭ್ಯರ್ಥಿಗಳು ನಿಮ್ಮ ಅಭ್ಯರ್ಥಿ ಸ್ಥಳವನ್ನ, ಈ ಜಿಲ್ಲೆಯ ಗೌರವವನ್ನ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಗೌರವವನ್ನ, ಈ ರಾಷ್ಟ್ರದಲ್ಲಿ ಕನ್ನಡಿಗರ ಪರವಾಗಿ ಧ್ವನಿಯನ್ನ ಏನು ಎತ್ತಿದ್ದೇನೆ, ಕನ್ನಡಿಗರ ಪರವಾಗಿ ಏನು ಧ್ವನಿಯನ್ನ ಎತ್ತಿದ್ದೇನೆ. ಈ ಹಕ್ಕನ್ನ, ಈ ಹೋರಾಟವನ್ನ ಸುರಕ್ಷಿತವಾಗಿ ಮುಂದುವರಿಸಲಿಕ್ಕೆ ನಮ್ಮಂತರಿಗೆ ನಮ್ಮ ಹಕ್ಕನ್ನ ಇವತ್ತು ಹೋರಾಟ ಮಾಡಿ ಈ ರಾಜ್ಯಕ್ಕೆ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿದ್ರೆ ತಾವೆಲ್ಲರೂ ಕೂಡ ನನಗೆ ಕೂಲಿಯನ್ನ ಕೊಡೋದ್ರ ಮುಖಾಂತರ ತಾವು ನನಗೆ ಆಶೀರ್ವಾದವನ್ನ ಮಾಡಬೇಕು. ಆ ಮುಖಾಂತರ ವಿರೋಧಿಗಳಿಗೆ ತಕ್ಕ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ನಾನಾದ್ರೂ ಆಶಿಸ್ತಾ, ಕೆಲವರು ಹೇಳ್ತಾರೆ ನಮ್ಮಣ್ಣ ಕಾಲ್ ಕಟ್ಕೊಂಡ್ರು ಅಂತ ಹೇಳಿ. ಇವತ್ತು ನಮ್ಮಣ್ಣನ್ ಕಾಲ್ ಕಟ್ಕೊಂಡು ರಾಜಕೀಯಕ್ಕೆ ಬಂದವರು, ನಮ್ಮಣ್ಣನ ಭಿಕ್ಷೆ ಬೇಡಿ ರಾಜಕಾರಣಕ್ಕೆ ಬಂದವರು, ನಮ್ಮಣ್ಣನ ಹೆಸರು ಹೇಳಿ ರಾಜಕಾರಣವನ್ನು ಮಾಡಿ ಇವತ್ತು ಮೀಸಲಿಡ್ತಾ ಇರ್ತಕ್ಕಂಥ ಎಲ್ಲ ರಾಜಕಾರಣಿಗಳಿಗೆ, ಎಲ್ಲ ವಿರೋಧಿಗಳಿಗೆ ಇವತ್ತು ಈ ಜಿಲ್ಲೆಯ ಜನ, ಈ ರಾಜ್ಯದ ಜನ, ಈ ಕ್ಷೇತ್ರದ ಜನ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ನಾನು ನಿಮ್ಮ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಹೇಳಿ ತಮ್ಮೆಲ್ಲರ ಅನುಮತಿಯನ್ನು ಪಡೆದು ನಾನು ಅರ್ಜಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು ನಿಂತಲ್ಲೇ ಕೈ ಮುಗಿದು
ಮಾನ್ಯ ಮುಖ್ಯಮಂತ್ರಿಗಳು ಈಗ ವೇದಿಕೆಗೆ ಬಂದು ತಮ್ಮನ್ನ ಕುರಿತು ಭಾಷಣವನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಹಲೋ MP ಅವರ ಕಾರ್ಗೆ ದಯವಿಟ್ಟು ಅನುವು ಮಾಡಿಕೊಡ್ಬೇಕು, ಜಾಗ ಮಾಡಿಕೊಡ್ಬೇಕು. MP ಅವರ ಕಾರ್ಗೆ ದಯವಿಟ್ಟು ಜಾಗವನ್ನ ಮಾಡಿಕೊಡ್ಬೇಕು. ಮುಂದೆ ಅಲ್ಲಿ MP ಅವರ ಕಾರ್ಗೆ ಜಾಗವನ್ನ ಮಾಡಿಕೊಡ್ಬೇಕು. ದಯವಿಟ್ಟು ಕಾರ್ಯಕರ್ತರು ಒಂದ್ ಸ್ವಲ್ಪ ಜಾಗವನ್ನ ಬಿಟ್ಕೊಡ್ಬೇಕು. MP ಅವರ ಕಾರ್ಗೆ ದಯವಿಟ್ಟು